ಹಾಯ್ ಹಲೋ ಗೈಸ್, ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಲೋಕೇಶ್ ಯೂಟ್ಯೂಬ್ ಚಾನಲ್ ಗೈಸ್. ಟೈಮ್ ಬಂದು ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋ ಟೈಮ್ ಬಂದು ಆಲ್ಮೋಸ್ಟ್ 12 ಗಂಟೆ ಆಗಿದೆ, 12:10. ಇವತ್ತು ಸಂಡೇ, ಬೆಳಗ್ಗೆಯಿಂದ ಕೆಲಸ 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 ಕೆಲಸ. ಇನ್ನು ಸಂಡೇ ಅಂತೂ ಆ್ಯಸ್ ಯೂಶ್ವಲ್ ನಾನು ಅಂಗಡಿ ಬಾಗ್ಲಾಕಿರ್ತೀನಿ. ಸಂಡೇ ಆದರೂ ರೆಸ್ಟ್ ತೊಗೊಳ್ಳೋಣ ಅಂತ. ಬಟ್ ಇದು ಹೆಂಗಾಗುತ್ತೆ ಅಂದರೆ, ಸಂಡೇ ಹೊತ್ತು ಸ್ವಲ್ಪ ಲೇಸಿ ಆಗಿಬಿಡ್ತೀನಿ. ಬೆಳಗ್ಗೆ ಎದ್ದೊಳೋದು ದಿನ 5:30ಗೆ ಎದ್ದಿರ್ತೀವ. ಇವತ್ತು ಒಂದು ಸ್ವಲ್ಪ ಆದರೆ ಎದ್ದು ಡೈಲಿ ಅದೇ ಟೈಮಿಗೆ ಎದ್ದು ನಾವು ಎಚ್ಚರ ಆಗಿಬಿಟ್ಟಿರುತ್ತೆ. ಬಟ್ ಆದರೂ ಸುಮ್ಮನೆ ಒದ್ದಾಡ್ಕೊಂಡಿರೋದು. ಇನ್ನು ಎದ್ದು ಸ್ವಲ್ಪ ಬಟ್ಟೆ ಎಲ್ಲ ಇತ್ತು, ಸೊ ಬಟ್ಟೆ ಎಲ್ಲ ಒಗ್ದಾಕಿ, ರಿತಿಕ್ಷನ್ ಯೂನಿಫಾರ್ಮ್ ಎಲ್ಲ ಒಗ್ದಾಕಿ, ಮನೆಗೆಲ್ಲ ಒಂದು ಸ್ವಲ್ಪ ನಾಳೆಯಿಂದ ಇದು ಡೋರ್ ಪಾಲಿಶಿಗೆ ಬರ್ತೀನಿ ಅಂತ ಹೇಳಿದ್ರು. ಸೊ ಐಟಮ್ ಎಲ್ಲ ಇಲ್ಲಿ ತಂದು ಹಾಕಿದ್ದೀನಿ, ನೋಡ್ತಾ ಇರ್ಬೋದು ನೀವು. ಐಟಮ್ ತರೋದಕ್ಕಂತೂ ಒಂಥರ ಬಿಸಿಲಲ್ಲಿ ಹೋಗಿ ಬಂದರೆ, ಇವಾಗ ಹೆವಿ ವೇಟ್ ಇರೋದ್ರಿಂದ ಬಿಸಿಲು ಅದು ಯಪ್ಪ, ಈಚೆ ಹೋಗಿ ಏನು ಕೆಲಸನೂ ಮಾಡೋದಕ್ಕಾಗಲ್ಲ, ಅಷ್ಟು ಸಿಕ್ಕಾಪಟ್ಟೆ ಬಿಸಿಲಿದೆ. ಇನ್ನು ಫುಲ್ಲು ಇಲ್ಲೂ ನೋಡ್ತಾ ಇರ್ಬೋದು, ಮನೆಗೆ ಬೇಕಾಗಿರೋ ಐಟಮ್ಸ್ ಇಲ್ಲೂ ತಂದಿಟ್ಟಿದ್ದೀನಿ. ಹಾಗೆ ಒಂದು ನಿಮಿಷ ಗೈಸ್, ಅಕ್ಕನ ಮಗ ಆ್ಯಕ್ಚುಲಿ ಕಾಲ್ ಮಾಡಿದ್ದ. ಇವತ್ತು ಆ್ಯಕ್ಚುಲಿ ಒಂದು ಫಂಕ್ಷನ್ಸ್ ಇದೆ, ಆ ಫಂಕ್ಷನ್ಗೆ ಬರಲ್ವಾ ಅಂತ. ಸೊ ಲೋಕಿ ಮನೇಲಿಲ್ಲ, ಹಾಗಾಗಿ ಅಲ್ಲಿಗೆ ಹೋಗಲಿಲ್ಲ ನಾನು. ಲೋಕಿ ಮಹಾರಾಷ್ಟ್ರಗೆ ಹೋಗಿದ್ದಾನೆ, ನಿಮಗೆಲ್ಲ ಗೊತ್ತೇ ಇದೆ. ಸೊ ಇವತ್ತು ಸಂಡೇ ಅಲ್ವಾ, ಇವತ್ತು ಹೋಗಿದ್ರೆ ಇನ್ನು ಲೋಕಿ ಬರೋದೇ ಆ್ಯಕ್ಚುಲಿ ಇನ್ನು ಬುಧವಾರ. ಸೊ ಅಲ್ಲಿವರೆಗೂ ನಾವೇ ಮೈಂಟೈನ್ ಮಾಡ್ಕೊತೀವಿ. ಇನ್ನು ಇವಳ್ದು ಇನ್ನು ನೆಕ್ಸ್ಟ್ ವೀಕಿಂದ ಆ್ಯಕ್ಚುಲಿ ಓರಲ್ ಸ್ಟಾರ್ಟು. ಈಗ ಇಷ್ಟೊತ್ತು ಮ್ಯಾಥ್ಸ್ ಎಲ್ಲ ಓದಿಸಿ ರೆಡಿ ಮಾಡಿ ಬಿಟ್ಟಿದ್ದೀನಿ. ಮ್ಯಾಥ್ಸು ಹಿಂದೆ ಮುಗಿಸ್ತಾ? ಹಾಂ, ಹಿಂದಿ ಮತ್ತೆ 5 to 10 ಹಾಕಿದ್ನಲ್ಲ, ಅದನ್ನು ಮುಗಿಸ್ತಾ? ಹೋಗಿ ಅದನ್ನು ಕಂಪ್ಲೀಟ್ ಮಾಡೋಗು. ಸೊ ಇವಾಗ ಮ್ಯಾಥ್ಸ್ ಅವಳಿಗೆ ಹೇಳ್ಕೊಟ್ಟು, ಹಿಂದಿ ಒಂದು ಸ್ವಲ್ಪ ಪೋರ್ಷನ್ಸ್ ಇತ್ತು ಅಂತ ಹೇಳಿ ಅದನ್ನು ಕೂಡ ಕಂಪ್ಲೀಟ್ ಮಾಡ್ಕೊ ಅಂತ ಹೇಳಿದ್ದೀನಿ ಗೈಸ್. ಇನ್ನು ಇವತ್ತಿನ ವಿಡಿಯೋದಲ್ಲಿ ಮನೆಗೆ ಆ್ಯಕ್ಚುಲಿ ನಾನು ಶೇರ್ ಮಾಡ್ತಾನೆ ಇರ್ತೀನಿ. ನಾನು ತುಂಬ ಜನಕ್ಕೆ ಹೇಳ್ತಾ ಇರ್ತೀನಿ, ಏನೇ ಕೆಲಸ ಮಾಡಬೇಕಂದ್ರೂ ಸ್ವಲ್ಪ ಒಂದು 4-5 ಜನದ ಹತ್ರ ವಿಚಾರಿಸ್ಕೊಳ್ಳಿ ಅಂತ ಎಲ್ಲ ಹೇಳ್ತಾ ಇರ್ತೀನಿ. ಇವಳು ನೋಡಿ, ಎಕ್ಸಾಮ್ ಇದ್ರೂ ಹೆಂಗಿದು ಮಾಡ್ತಾಳೆ, ಅಷ್ಟು ಅದೇ ತಿಂತಾಳೆ, ಅಷ್ಟು ಹಾಗೆ ಮಾಡ್ತಾಳೆ. ಕಂಪ್ಲೀಟ್ ಮಾಡ್ಕೊಂಬರೋಗೋದು ಹಿಂದಿ, ಹೋಗೋದು ಹಿಂದಿ ಬೇಗ ಮುಗಿಸು, ಆಮೇಲೆ ಆಟಾಡುವಂತೆ. ಬೇಗ ಹೋಗ್ರಿ ದೀಕ್ಷಾ, ಹೇಳಿದ ತಕ್ಷಣ ನೀನು ಮಾಡೋದೇ ಇಲ್ಲ. ಕೋಪ ಬಂದರೆ ಚೆಚ್ಚಾಕ್ಬಿಡ್ತೀನಿ ಅವಾಗ. ಸೊ ಇನ್ನು ನಾನು ಆಗಲೇ ಹೇಳ್ದಂಗೆ ಮನೆ ಬಗ್ಗೆ ಮಾತಾಡ್ತಾ ಇದ್ದೆ ಗೈಸ್. ಇವತ್ತೂ ಅಷ್ಟೇ ನಾನು ಮನೆ ಬಗ್ಗೆ ಒಂದು ಸ್ವಲ್ಪ ಯೂಸ್ಫುಲ್ ಆಗುವಂಥದ್ದು ಏನಾದರೂ ಇನ್ಫಾರ್ಮೇಷನ್ ಕೊಡಬೇಕು ಅಂತ ಅಂದ್ಕೊಂಡೆ. ಏನಾದರೂ ಕೊಡ್ತಾಯಿದ್ಲ. ಸೊ ಆಮೇಲೆ ಕೆಲವರು ಸುಮ್ಮನೆ ಕೊಡ್ತಾಯಿದ್ದೀಯ ಅಂತಂತಾರೆ. ಆ್ಯಕ್ಚುಲಿ ನಾನು ಒಂದೆರಡು ಶೇರ್ ಮಾಡಿದಾಗ ಒಂದಿಬ್ಬರು ಹಾಗೆ ಹೇಳ್ಕೊಬಿಟ್ಟಿದ್ರು. ಬಟ್ ಇರಲಿ, ಅದು ಅವ್ರ ಒಪಿನಿಯನ್ ಅಂತ ಅಂದ್ಕೊಂಡು ನಾನು ಸುಮ್ಮನೆ ಆಗಿಬಿಡ್ತೀನಿ. ಇವತ್ತಿನ ಏನಪ್ಪ ಅಂತ ಹೇಳಿದ್ರೆ, ಇವಾಗ ಮನೆಗೆ ಆ್ಯಕ್ಚುಲಿ ನಾವು ಗೃಹ ಪ್ರವೇಶದ ಡೇಟ್ ಫಿಕ್ಸ್ ಆದಮೇಲೆ ನಾವು ಇನ್ನೊಂದು ಸ್ವಲ್ಪ ದಿನ ಇದೆಯಲ್ವ, ಎಲ್ಲ ತರಬೇಕು ಅಂದ್ಕೊಂಡೆ ಓಡಾಡ್ತಾ ಇದ್ವಿ. ಸೊ ಮೀಟ್ರಿಗೆ ನಾವು KEB ಹತ್ರ ಹೋಗಿದ್ವಿ. ಅಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಮೀಟ್ರ್ ತರಕ್ಕೆ ಹೋದಾಗ ಅದು ಏನು ಅಂತಲೇ ನಮ್ಗೆ ಅರ್ಥ ಆಗಲ್ಲ. ನಿಮ್ಮ ಮನೆ ಯಾರು ಕಾಂಟ್ರಾಕ್ಟ್ರು ಕೆಲಸ ಮಾಡಿರ್ತಾರಲ್ವ, ಅವರೇ ಬರಬೇಕು ಅಂತ ಹೇಳ್ತಾರೆ. ಅವ್ರಿಗೂ ಇವ್ರಿಗೂ ಲಿಂಕ್ ಇರುತ್ತಾ, ಅಥವಾ ಇವ್ರು ಹೇಳೋದೇ ಈ ಥರನಾ, ಅಥವಾ ಆ ಥರ ರೂಲ್ಸ್ ಇದೆಯಾ, ಒಂದು ಗೊತ್ತಾಗಲ್ಲ. ಆಮೇಲೆ ಇಲ್ಲ, ನಮ್ಮನೆ ನಾವು ಕೆಲಸ ಬೇರೆಯವ್ರ ಕೈಯಲ್ಲಿ ಮಾಡಿಸ್ಕೊಂಡಿದ್ದು, ನಮ್ಗೆ ಮೀಟ್ರ್ ನಾವೇ ಸ್ವಯರ್ಜಿತ ಬಂದಿದ್ದೀವಿ ಅಂತ ಹೇಳಿ ಕೊಟ್ಟೆ. ಸರಿ, ಮೀಟ್ರ್ ಅವ್ರನ್ನ ಕೇಳಿದ್ರೆ, ಫಸ್ಟು ನಮ್ಮ ಮನೆಗೆ ಕೆಲಸ ಮಾಡ್ತಾರಲ್ಲ ಅವ್ರನ್ನ ಕೇಳಿದ್ರೆ 1 ಕಿಲೋವ್ಯಾಟ್ಗೆ ಅವರು ಗೈಸ್ 98,000 ಹೇಳಿದ್ದಾರೆ. ಅಂದರೆ 1 ಮೀಟ್ರಿಗಲ್ಲ, ನಮ್ಮ ಮನೆಗೆ 4 ಮೀಟ್ರು. ಗ್ರೌಂಡ್ ಫ್ಲೋರ್ ಮನೆಗೊಂದು, ಫಸ್ಟ್ ಫ್ಲೋರಿಗೊಂದು, ಸೆಕೆಂಡ್ ಫ್ಲೋರಿಗೊಂದು, ಹಾಗೆ ಬೋರೆಲ್ಲ ಹೊಡುತ್ತಲ್ಲ, ಬೋರಿಗೆ 1 ಮೀಟ್ರು ಅಂತ ಹೇಳಿ ಟೋಟಲು 4 ಮೀಟ್ರು ಹೇಳಿದ್ವಿ. 4 ಮೀಟ್ರಲ್ಲಿ ಬಂದು 2 ಕಿಲೋವ್ಯಾಟ್ಸ್ದು, ಇನ್ನು 3 ಬಂದು 1 ಕಿಲೋವ್ಯಾಟ್ಸ್ದು. ಸುಮ್ಮನಿರೋ ರೀತಿಕ್ಷಾ, ಇನ್ನು 3 ಬಂದು 1 ಕಿಲೋವ್ಯಾಟ್ಸ್ದು. ಟೋಟಲು 4 ಮೀಟ್ರಿಗೆ 98,000 ಹೇಳಿದ್ದಾರೆ. ಅಲ್ಲಿ ಹೋಗಿ ನಾವು ಕೇಳಿದ್ರೆ ಅಷ್ಟೊಂದು ಕಾಸ್ಟ್ಲಿ ಆಗುತ್ತಾ, ಯಾರನ್ನ ನಂಬಬೇಕು ಯಾರನ್ನ ಬಿಡಬೇಕು ಅನ್ನೋದೇ ಗೊತ್ತಾಗಲ್ಲ. ಅವರೆಲ್ಲ ನನಗೆ ಕೊಟೇಶನ್ಸ್ ಕೊಟ್ಟು ಹೋದ್ಮೇಲೆ ಸರಿ ನಾವು ವಿಚಾರಿಸೋಣ ಅಂಥೇಳಿ ವಿಚಾರಿಸಿದ್ವಿ. ಅದಕ್ಕೂ ಇದಕ್ಕೂ ಪ್ರೈಸ್ ಡಿಫ್ರೆನ್ಸ್ ಎಷ್ಟಿದೆ ಅಂದರೆ ಗೈಸ್,
ಅವ್ರು ಹೇಳ್ತಾರೆ ಒಂದು ಮೀಟ್ರಿಗೆ ಆ್ಯಕ್ಚುಲಿ 5,000 ಅಂತೆ. ಆಮೇಲೆ ಸೈಟ್ ಯಾರು ಮಾಡಿರ್ತಾರಲ್ವ ಅವಾಗೆಲ್ಲ ಸೈಟ್ ವ್ಯಾಲ್ಯೂಯೇಷನ್ ಅಂತ ಕಟ್ಟಿರಲ್ವಂತೆ ಗೌರ್ಮೆಂಟಿಗೆ. ಆ ಥರ ಕಟ್ಟಿಲ್ಲ ಅಂತ ಹೇಳಿದ್ರೆ 1 ಮೀಟ್ರ್ ಕಾಸ್ಟು 10,000 ರೂಪಾಯಿ. ಇನ್ ಕೇಸ್ ಅದು ಸೈಟ್ ವ್ಯಾಲ್ಯೂಯೇಷನ್ ಮಾಡಿಸಿದ್ದಾರೆ ಮತ್ತು ಅವಾಗ್ಲಿಂದನೂ ಅದಕ್ಕೆ ವ್ಯಾಲ್ಯೂಯೇಷನ್ಸ್ ಎಲ್ಲ ಮಾಡಿ ಒಂದೊಂದಷ್ಟು ಪ್ರೊಸೀಜರ್ಸ್ ಇದೆ, ಅದೆಷ್ಟೆಲ್ಲ ಮುಗಿಸಿದ್ರೆ ಆ ಸೈಟ್ಗೆ 1 ಮೀಟ್ರ್ ಬೆಲೆ 5,000 ರೂಪಾಯಿ ಆಗುತ್ತಂತೆ. ಸರಿ, ನಾವು ಅಂದ್ಕೊಂಡ್ವಿ ಆ ಥರನೇ ಇವ್ರು ಮಾಡಿಸಿಲ್ಲ ಅಂದ್ರೂ 1 ಮೀಟ್ರಿಗೆ 5,000 ರೂಪಾಯಿ, ಮತ್ತು ಸೈಟ್ ವ್ಯಾಲ್ಯೂಯೇಷನ್ ಅಂತ ಹೇಳಿದ್ರೆ ಅದಕ್ಕೆ 5,000 ರೂಪಾಯಿ, 10,000 ರೂಪಾಯಿ. ಆ ಥರ 1 ಮೀಟ್ರಿಗೆ 10,000 ಅಂತಂದರೆ 4 ಮೀಟ್ರಿಗೆ ನಮ್ಮ ಪ್ರಕಾರದಲ್ಲಿ 40,000 ಆಗಬೇಕು. ಆಮೇಲೆ ಇವ್ರೇನಂದ್ರು 1 ಕಿಲೋ ವ್ಯಾಟ್ ಆದರೆ ಅಷ್ಟು ಹೇಳಿದ್ರು, 2 ಕಿಲೋ ವ್ಯಾಟ್ಸ್ ಆದರೆ 1.5 ಲಕ್ಷ ಅಂತ ಹೇಳಿದ್ರು. ಅದು ಯಾಕೆ ಅಂತ ಹೇಳಿದೆ, 2 ಕಿಲೋ ವ್ಯಾಟ್ಸ್ಗಾದರೆ ಇನ್ನೂ 5,000 ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರು. ನಾವು ಆಮೇಲೆ ಇವರು ನಮ್ಮ ಮನೆ ಕೆಲಸ ಮಾಡ್ತಿದ್ರಲ್ವ, ಅವ್ರು ಏನು ಹೇಳಿದ್ರು ಅದನ್ನು ಕೇಳಿಕೊಂಡು ಸರಿ ನೋಡೋಣ, ಬೇರೆ ಕೆಲಸ ಎಲ್ಲ ಮುಗಿಸೋಣ, ಇವಾಗ ಅದಕ್ಕೇ ಮೀಟ್ರಿಗೆ ಅಂತಂದರೆ 1 ಕಿಲೋ ವ್ಯಾಟಿಗೆ ಮೀಟ್ರಿಗೆ ಹೊಂದ್ಸೋಕ್ಕೆ ಆಲ್ಮೋಸ್ಟ್ ನಮಗೆ 98,000 ಅಂದರೆ ಇನ್ನು 2,000 ಅಲ್ವಾ, 1 ಲಕ್ಷ ಆಗುತ್ತೆ ಅಂದ್ಕೊಂಡು ನಾವು ಸುಮ್ಮನೆ ಆಗಿಬಿಟ್ವಿ. ಅದಾದಮೇಲೆ ನಾವೇ ನೋಡೋಣ ವಿಚಾರಿಸೋಣ ಅಂತ ಹೇಳ್ಕೊಂಡು ನಾವೇ ಹೋದ್ವಿ. ಆಮೇಲೆ ಅವ್ರಿಗೆ ಹೇಳಿದ್ವಿ ನಾವೇ ತಂದ್ಕೊಡ್ತೀವಿ, ನೀವು ಹಾಕ್ತೀರಾ ಅಂತ. ಹಾಕ್ಕೊಳ್ಳಿ, ನಾವೇನು ಮಾಡಲ್ಲ ಅಂತ ಹೇಳಿದ್ರು. ಬಟ್ ಆದ್ರೂ ಅಲ್ಲೂ ಅವರು ಸೈನ್ ಹಾಕಬೇಕಾಗತ್ತೆ ಗೈಸ್, ಅದು ಹಂಗೆ ಆಗೋದೇ ಇಲ್ಲ. ನಮ್ಮ ಮನೆ ಕೆಲಸ ಯಾರು ಮಾಡಿರ್ತಾರೆ ಅವ್ರು ಸೈನ್ ಹಾಕಬೇಕು ಅನ್ನೋ ಪ್ರೊಸೀಜರ್ಸ್ ಇರುತ್ತೆ. ಸೊ ಅದಕ್ಕೆ ಅವರು ಕಾನ್ಫಿಡೆಂಟಲ್ಲಿ ಹೇಳಿದ್ರು ಇವ್ರು ನನ್ನ ಹತ್ರನೇ ಬರಬೇಕಾಗತ್ತೆ ಅಂತ. ಆಮೇಲೆ ಅವ್ರು ಇನ್ನೊಬ್ಬರು ಅಲ್ಲೇ KEBಲಿ ಕೆಲಸ ಮಾಡೋರು, ಅವ್ರು ಬೇರೆ ಥರ ಪ್ರೊಸೀಜರ್ಸ್ ಹೇಳ್ಕೊಟ್ರು. ಆ ಪ್ರೊಸೀಜರ್ಸ್ ಪ್ರಕಾರ ಹೋದರೆ ಅವ್ರಿಗೆ ನಾವು ಹಳ್ಳಿ ಕಡೆ ಎಲ್ಲ ನಿಮಗೆ ಗೊತ್ತೇ ಇರುತ್ತೆ, ಮನೆ ಕಟ್ಟಬೇಕಾದ್ರೆ ನಾವು ಲೈಸೆನ್ಸ್ ತೊಗೊಂಡಿರ್ಬೇಕಲ್ವ. ಸೊ ಲೈಸೆನ್ಸ್ ತೊಗೊಂಡಿದ್ವಿ, ಲೈಸೆನ್ಸ್ ಎಲ್ಲ ತೊಗೊಂಡಿದ್ಮೇಲೆ ಗ್ರಾಮ ಪಂಚಾಯತಿಗೆ ಹೋಗಿ ನಾವು ಈ ಥರ ಮನೆ ಕಟ್ಟಾಗಿದೆ, ಮೀಟ್ರಿಗೆ ಬೇಕು ಅಂತ ಹೇಳಿ ನಮ್ಗೆ ಅವರು ಒಂದು ಅಪ್ಲಿಕೇಶನ್ಸ್ ಕೊಡ್ತಾರೆ. ಆ ಅಪ್ಲಿಕೇಶನ್ ಫಿಲ್ ಮಾಡಿ ಬಂದಮೇಲೆ ಒಂದು 10 ಡೇಸು 15 ಡೇಸ್ ಟೈಮ್ ತೊಗೊತಾರೆ ಅವರು. ಆ್ಯಕ್ಚುಲಿ ಆಗಲೇ ಕೊಡ್ಬೋದು, ಬಟ್ ನಿಮ್ಗೆ ಗೊತ್ತಿದೆ ಅಲ್ವಾ, ಒಂದು ಆಫೀಸ್ ಅಂದಮೇಲೆ ಅದರಲ್ಲೂ ಹಳ್ಳಿ ಕಡೆ ಅಂದರೆ ಎಷ್ಟು ಆಟ ಆಡಿಸ್ತಾರೆ ಅಂಥೇಳಿ. ಅದೆಲ್ಲ ಪ್ರೊಸೀಜರ್ಸ್ ಆದಮೇಲೆ ಅವರೊಂದು ಫೋನ್ ಮಾಡ್ತಾರೆ. ಬಟ್ ಅಲ್ಲೂ ಏನು ಈಸ್ಕೊಂಡಿರ ಯಾರು ಮಾಡಲ್ಲ, ಇದೆಲ್ರಿಗೂ ಗೊತ್ತೇ ಇರುತ್ತೆ. ಮತ್ತು ಅವ್ರ ಹತ್ರನೂ ಕೂಡ ಮಾತಾಡಿಕೊಂಡು ನಾವು ಅಲ್ಲಿಂದ ಸ್ಲಿಪ್ ತೊಗೊಂಡು ಬಂದ್ವಿ, ಅದು ಪ್ರೊಸೀಡ್ ಮಾಡೋ ಸ್ಲಿಪ್ಪು. ಅದನ್ನು ತೊಗೊಂಡೋಗಿ ನಮಗೆ ಗೊತ್ತಿರೋ KEB ಅವ್ರ ಹತ್ರ ಕೊಟ್ಟರೆ ನಾನು ಪ್ರೈಸ್ ಕೇಳಿ ನಿಜವಾಗ್ಲೂ ಶಾಕ್ ಆಗಿಬಿಟ್ಟೆ. ಸೊ ಇವಾಗ ಅವರು 1 ಕಿಲೋ ವ್ಯಾಟಿಗೆ 1 ಲಕ್ಷ ರೂಪಾಯಿ ಹೇಳಿದ್ರು, ಅಂದರೆ 98,000, 2,000 ಕಡಿಮೆ 1 ಲಕ್ಷ ಹೇಳಿದ್ರಲ್ವಾ. ಇವರು 2 ಕಿಲೋ ವ್ಯಾಟಿಗೆ ಆಲ್ಮೋಸ್ಟ್ 60,000 ಹೇಳಿದ್ರು. 2 ಕಿಲೋ ವ್ಯಾಟಿಗೆ 60,000 ಎಲ್ಲಿ, 1 ಕಿಲೋ ವ್ಯಾಟಿಗೆ 1 ಲಕ್ಷ ಎಲ್ಲಿ, ಎಷ್ಟು ಡಿಫ್ರೆನ್ಸ್ ಆಯಿತು ನೋಡಿ. ಆಮೇಲೆ ಗೊತ್ತಾಯಿತು, ಅವ್ರು ಹೇಳಿದ್ರು ಇಲ್ಲ ವ್ಯಾಲ್ಯೂಯೇಷನ್ ಆಗಿದ್ರೂ ಆಗಿಲ್ಲ ಅಂದರೂ 1 ಮೀಟ್ರಿಗೆ 5,000 ಅಂತ ಹೇಳಿದ್ರೆ ವ್ಯಾಲ್ಯೂಯೇಷನ್ದು 10,000 ರೂಪಾಯಿ ಆಗುತ್ತೆ. ಅಲ್ಲಿಗೆ ನಿಮ್ಮ 4 ಮೀಟ್ರಿಗೆ 40,000 ಆಗೋದಷ್ಟೇ. ನೀವು 2 ಕಿಲೋ ವ್ಯಾಟ್ರ್ ತೊಗೋತೀನಿ ಅಂದರೆ ಇನ್ನು 2,000 ರೂಪಾಯಿ ಜಾಸ್ತಿ. ಎಕ್ಸಾಂಪಲ್ ಆಗಲೇ ನಾನು ಹೇಳಿದೆ 1 ಕಿಲೋ ವ್ಯಾಟಿಗೆ 5,000 ರೂಪಾಯಿ ಅಂತ ಹೇಳಿದ್ನಲ್ವ, 2 ಕಿಲೋ ವ್ಯಾಟ್ ಹಾಕ್ಸಿದ್ರೆ 7,000 ರೂಪಾಯಿ ಆಗುತ್ತಂತೆ. ಬಟ್ 7,000 ರೂಪಾಯಿ ಅಂತ ಹೇಳಿದರೆ 4 ಮೀಟ್ರಿಗೆ ನಾನು 8,000 ರೂಪಾಯಿ ಜಾಸ್ತಿ ಆಗುತ್ತಲ್ವ, ಅಲ್ಲ ಅದ್ರ ಲೆಕ್ಕ 48,000 ರೂಪಾಯಿ ಆಯಿತು. ಆಮೇಲೆ ಹೊರಗಡೆ ಸಣ್ಣ ಪುಟ್ಟ ಖರ್ಚಸ್ ಇರುತ್ತೆ, ನಿಮಗೆಲ್ಲ ಅರ್ಥ ಆಗಿರುತ್ತೆ ಅಂತ ಅಂದ್ಕೊತೀನಿ. ಅದೆಲ್ಲ ಖರ್ಚಿಗೂ ಸೇರಿ 60,000 ರೂಪಾಯಿ ಅಂತ ಫೈನಲ್ ಮಾಡಿದ್ರು. ನಾನಂತೂ ಶಾಕ್ ಆಗಿಬಿಟ್ಟೆ. ನಾನು ಪ್ರಪಂಚದಲ್ಲಿ ಯಾರನ್ನ ನಂಬೋದಪ್ಪ, ಯಾರನ್ನ ಬಿಡೋದು, ಇಷ್ಟೊಂದು ಇದೆಯಾ ಅಂತ ಹೇಳಿ. ಆಮೇಲೆ ಅವರು ಇಲ್ಲ ನಿಮ್ಮ ಮನೆ ಬಿಲ್ಡಿಂಗು ಬಂದು ವೆರಿಫಿಕೇಷನ್ ಮಾಡ್ತಾರೆ, ಎಷ್ಟು ಮೀಟ್ರು ಹೆಂಗೆ ಹಾಕಿದ್ದಾರೆ ಏನು ಅಂತ ಎಲ್ಲ ಚೆಕ್ ಮಾಡ್ತಾರೆ, ಬರ್ತಾರೆ, ಅದು ಚೆಕ್ ಮಾಡಾದಮೇಲೆ ಕೊಡ್ತಾರೆ ಅಂತ ಹೇಳಿದ್ರು. ನಾವೇನಾದರೂ ಅವಾಗ ಇಲ್ಲ ಕೆಲಸ ಮಾತ್ರ ನಾನು ನಿಜವಾಗ್ಲೂ ಹೇಳಲ್ಲ, ನಮ್ಮ ಮನೆ ಕೆಲಸ ಮಾಡಿದವ್ರು ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಈ ಥರ ಮಾಡಿದ್ದು ಒಂದು ಸ್ವಲ್ಪ ಬೇಜಾರಾಯಿತು. ಇವಾಗ ಯಾರಾದರೂ ಒಂದು ಕೆಲಸ ಮಾಡ್ತಾರೆ ಅಂದರೆ 1 ರೂಪಾಯಿ 2 ರೂಪಾಯಿ, ಈಗ ಹೋಗಲಿ ಒಂದು 10,000 ಜಾಸ್ತಿ ತೊಗೊಳ್ಳಿ, ನಾನು ಬೇಡ ಅನ್ನಲ್ಲ. ಈಗ ಅವ್ರು 60,000 ಹೇಳಿದಾರಲ್ವ, 70,000 ತೊಗೊಳ್ಳಿ, ಅವರು ಓಡಾಡ್ತಾರೆ, ಅಲ್ಲಿಗೆ ಹೋಗಬೇಕು, ಅವ್ರು ಸೈನ್ ಹಾಕ್ಬೇಕು, ಇವ್ರು ಸೈನ್ ಹಾಕ್ಸ್ಬೇಕು ಅನ್ನೋದಿರುತ್ತೆ. ಒಂದು 10,000 ತೊಗೊಳ್ಳಿ. ಅದರಲ್ಲೂ 1 ಕಿಲೋ ವ್ಯಾಟಿಗೆ 1 ಲಕ್ಷ ಅಂದರೆ ಗೈಸ್ ನೀವು ಥಿಂಕ್ ಮಾಡಿ, 60,000 ಲಾಭ ಆಯಿತು. 40,000 ಮೀಟ್ರ್ ಕೊಟ್ಟಿದ್ರೆ 60,000 ಅಂದರೆ ಯಪ್ಪ, ನನಗೆ ಎಲ್ಲಿ ಹೋಗಬೇಕು ಅವ್ರು ದುಡಿಯೋಕ್ಕೆ ಅನ್ನೋಷ್ಟು ಬೇಜಾರಾಯಿತು ನನಗೆ. ಒಂದು ಮನೆಗೆ ಅವ್ರು ಅಷ್ಟೊಂದು ದುಡ್ಕೊಂಡ್ರೆ ಅಕಸ್ಮಾತ್ ಗೊತ್ತಿಲ್ಲದೆ ಇರೋರು ಮತ್ತು ಓದಿಲ್ಲದೆ ಇರೋರು ಎಷ್ಟೊಂದು ಜನ ಹಳ್ಳಿ ಕಡೆ ಅನ್ಎಜುಕೇಟೆಡ್ಸ್ ಇರ್ತಾರೆ. ನಾವೇ ಕಾಮನ್ ಆಗಿ ಥಿಂಕ್ ಮಾಡೋಣ, ವರ್ಷದಲ್ಲಿ ಅವರು ಒಂದು 10 ಮನೆ ಮಾಡಿದ್ರೆ
ಈ ಕಡೆ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂದರೆ ಅವ್ರಿಗೆ 50,000 ರೂಪಾಯಿನೂ ಸಿಗುತ್ತೆ. ಪ್ಲಸ್ ಒಂದು 50,000 ಎಕ್ಸ್ಟ್ರಾ ಅಂದ್ಕೊಳ್ಳಿ. ಒಂದು ಮನೆಗೆ 1,00,000 ಅಂದರೆ ಒಂದು 10 ಮನೆ 20 ಮನೆ ಮಾಡ್ತಾರೆ ಅವ್ರು. ಎಷ್ಟೊಂದು ಮನೆ ಮಾಡ್ತಾರೆ. ಒಂದು ಆ್ಯಾವ್ರೇಜಾಗಿ ಕ್ಯಾಲ್ಕುಲೇಟ್ ತೊಗೊಂಡ್ರೆ ವರ್ಷಕ್ಕೆ 20,000-30 ಲಕ್ಷ ದುಡ್ಡು ದುಡಿದ್ರು. ನಾವು ರೈತರಾಗಿ ನಾವು ಏನೇ ಬೆಳೆ ಬೆಳಿತೀವಿ ಅಂದರೆ, ಶುಂಠಿ ಆಗಿರ್ಬೋದು, ಆಲೂಗಡ್ಡೆ ಬೆಳಿತೀವಿ ಅಂದರೆ, ನಾವು ಏನು ಕಷ್ಟಪಟ್ಟರು ನಮ್ಮ ಕೈಯಲ್ಲಿ ಅಷ್ಟು ದುಡಿಯೋಕ್ಕಾಗಲ್ಲ. ಬಟ್ ಇವರು ಈಸಿಯಾಗಿ ಕಷ್ಟಪಡ್ದೇನೆ ಇಷ್ಟೊಂದು ಸಂಪಾದನೆ ಮಾಡ್ತಾರೆ ಅನ್ನೋಷ್ಟು ಬೇಜಾರಾಯಿತು ನನಗೆ. ಆಮೇಲೆ ಅನ್ನಿಸ್ತು, ಒಂದು ಮನುಷ್ಯ ಒಂದು ಕೆಲಸ ಮಾಡಬೇಕು ಅಂದರೆ ಲಾಭ ಇಲ್ದಿರ ಯಾರೂ ಮಾಡಲ್ಲ. ಇವಾಗ ಲೋಕಿ ನಿಜವಾಗ್ಲೂ ಮರಿ ವ್ಯಾಪಾರ ಮಾಡ್ತಾರೆ ಅಂತ ಹೇಳಿದ್ರೆ, ಅವರು ಮಹಾರಾಷ್ಟ್ರಗೆ ಹೋಗಿ ಬರ್ತಾರೆ ಅಂತ ಹೇಳಿದ್ರೆ, ಒಂದು 10,000 ರೂಪಾಯಿ ಒಂದು ಆಡಿದರೆ ಅವನ್ನೆಲ್ಲ ಖರ್ಚು ತೆಗೆದು ಒಂದು 10,600 700 ಕನಿಷ್ಠ ಅಂದರೂ 1,000 ರೂಪಾಯಿ ಲಾಭ ಇಟ್ಟಿರ್ತಾರೆ. ಆ 1,000 ರೂಪಾಯಿ ಲಾಭದಲ್ಲಿ 200 ರೂಪಾಯಿ 300 ರೂಪಾಯಿ ಬಾಡಿಗೆ ಹೋದರೆ ಒಂದು ಮರಿಗೆ ಒಂದು 700 ರೂಪಾಯಿಂದ 500 ರೂಪಾಯಿ. ಅದು ಈಗ ಸೀಸನ್ನಲ್ಲಿ, ಯುಗಾದಿ ಹಬ್ಬದ ಸೀಸನ್ಗಳಲ್ಲಾದರೆ ಅಷ್ಟು ದುಡ್ಕೊಳೋದು ಹೆಚ್ಚಾಗುತ್ತೆ. ಬಟ್ ಅನ್ಸೀಸನ್ ಇದ್ದಾಗ ಅವ್ರಿಗೆ ನಿಜವಾಗ್ಲೂ ಒಂದು ಮರಿ ಮೇಲೆ ಜನ 1000 ಮಾತಾಡ್ಬೋದು. ಒಂದು 200-300 ರೂಪಾಯಿನೂ ಸಿಗಲ್ಲ ಒಂದು ಮರಿ ಮೇಲೆ. 10 ಮರಿ ತಂದರೆ ಒಂದು 4-5 ಸಾವಿರ ರೂಪಾಯಿ ದುಡಿಯೋದಕ್ಕೆ 2 ದಿನ ನಾವು ನಿದ್ದೆಗೆಡ್ತಾನೆ. ಇಷ್ಟು ಕಷ್ಟಪಟ್ಟು ದುಡಿದೀವಿ, ಏನಪ್ಪ ಇಷ್ಟೊಂದು ಸುಲಭವಾಗಿ ನಮ್ಮ ಹತ್ರ ವಸೂಲಿ ಮಾಡಿಬಿಡ್ತಾರೆ ಅನ್ನೋಷ್ಟು ಒಂದು ಫೀಲ್ ಆಗೋಯ್ತು. ಅದರ ಬೇಜಾರಾಯಿತು. ಸೊ ಏನೇ ಕೆಲಸ ಮಾಡೋದಾದ್ರೂ ನೋಡಿ ಕೊಡಿ. ಈಗ ನೋಡಿ, 4 ಮೀಟ್ರಿಂದ 60,000 ರೂಪಾಯಿ ಅಂದರೆ ಎಷ್ಟೊಂದು ಜನದ ಮನೆಗಳಲ್ಲೆಲ್ಲ ಎಷ್ಟೆಷ್ಟು ಮೀಟ್ರ್ ಕೊಡಬೇಕಾಗಿರುತ್ತೆ. ತುಂಬ ಕಷ್ಟ ಆಗುತ್ತೆ. ಮೀಟ್ರ್ಗಳ್ಗೂ ಇಷ್ಟೊಂದು ಕಾಸ್ಟ್ಲಿ ಇರುತ್ತೆ ಅಂತ ಅಂದ್ಕೊಂಡೆ. ಬಟ್ ನಾನು ನಿಜವಾಗ್ಲೂ ನನಗೆ ಇನ್ನೂ ಒಂದು ಶಾಕ್ ಆಗಿದೆ. ಏನಪ್ಪ ಅಂತ ಹೇಳಿದ್ರೆ, ಬೆಂಗಳೂರಲ್ಲೆಲ್ಲ ಅಷ್ಟು ಕಾಸ್ಟ್ಲಿ ಇಲ್ಲ, ಯಾಕೆ ಇಲ್ಲಿ ಇಷ್ಟೊಂದು ಹೇಳ್ತಿದ್ದಾರೆ? ಒಂದ್ಸಲ ವೆರಿಫಿಕೇಷನ್ ಮಾಡೋಣ, ಒಂದ್ಸತಿ ನೋಡೋಣ, ಒಂದು ಲಿಮಿಟ್ ಅನ್ನೋದು ಇರುತ್ತಲ್ವ. ಸೊ ಹಾಗಾಗಿ ನನಗೆ ಡೌಟ್ ಬಂದು ನಾನು ಹೋದೆ. ಆಮೇಲೆ ಕೆ ಬಿಲ್ ಇರೋರು ಅವರು ಹೆಲ್ಪ್ ಮಾಡಿದ್ರು. ಅವರು ಇವಾಗ ಹೇಳಿದ್ದಾರೆ ನಮಗೆ ಇಷ್ಟಾಗುತ್ತೆ ಅಂತ ಹೇಳಿ. ನಾನು ಆಗಲೇ ಹೇಳ್ದಂಗೆ 2 ಕಿಲೋವ್ಯಾಟಿಗೆ 4,000 ರೂಪಾಯಿಂದ ಮಿನಿಮಮ್ ಅವರು 60,000 ಹೇಳಿದ್ದಾರೆ. ಮ್ಯಾಕ್ಸಿಮಮ್ 60 ಅಂತ ಹೇಳಿದ್ದಾರೆ ಅವರು. ಬಟ್ ಅದರಲ್ಲಿ ಇನ್ನೂ ಕಡಿಮೆ ಆದರೂ ಆಗುತ್ತೆ. ಇಲ್ಲ ಕಡಿಮೆ ಮಾಡಿ ಅಂತ ಹೇಳಿದಾಗ, ನೋಡೋಣ ಮೇಡಮ್, ನನ್ನ ಕೈಯೆಲ್ಲ ಆದಷ್ಟು ಕಡಿಮೆ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಒಂದು ಖುಷಿ ಆಯಿತು. 2 ಕಿಲೋವ್ಯಾಟಿಗೆ ಇಷ್ಟು 60,000 ಅಂತ ಹೇಳಿದ್ರೆ, ಅಲ್ಲಿ 2 ಕಿಲೋವ್ಯಾಟಿಗೆ ನಾನು ಏನಾದರೂ ಅವ್ರಿಗೆ ಕೊಟ್ಟಿದ್ರೆ 1.5 ಲಕ್ಷ ಅಂದರೆ ಎಲ್ಲಿ ಹೋಗಬೇಕಿತ್ತಲ್ವ. ಸೊ ಮೀಟ್ರಿಗೆ ಕೊಡಬೇಕಾದ್ರೂ ಅಷ್ಟೇ, ನೀವೇ ಹೋಗಿ ಕೆ ಬಿ ಹತ್ರ ವಿಚಾರಿಸಿ, ಕೆ ಬಿಲಿ ಏನು ರೇಟ್ ಇದೆ ತಿಳ್ಕೊಳ್ಳಿ. ತಿಳ್ಕೊಂಡು ಮುಂದಕ್ಕೆ ಹೋಗಿ. ಪ್ರತಿ ಒಂದೊಂದು ರೂಪಾಯಿನೂ ಮಿಕ್ಸ್ ಆಗುತ್ತೆ. ಎಷ್ಟೊಂದು ಜನ ಹೇಳ್ತಾರೆ, ಇಲ್ಲ ನಮ್ಮದು 1 ಫ್ಲೋರ್ ಮನೆ ಕಟ್ಟಬೇಕು ಅಂದರೆ 30 ಲಕ್ಷ ಆಯಿತು, 30 ಲಕ್ಷ ಸಾಲಿಲ್ಲ ಅಂತೆಲ್ಲ ಹೇಳ್ತಾರೆ. ಬಟ್ ಈ ಥರನೇ ಹೋಗೋದು ದುಡ್ಡು ಅಂತ ನನಗನ್ಸುತ್ತೆ. ನಾನು ತುಂಬ ಸಲ ವಿಡಿಯೋಸಲ್ಲಿ ಹೇಳ್ತಾ ಇರ್ತೀನಿ. ನಿಜವಾಗ್ಲೂ ಗೈಸ್, ನೀವು ನಂಬಲ್ಲ, ನಮ್ಮ ಮನೇಲಿ ನಮ್ಮ ಆಗಿರ್ಬೋದು, ನಾನಾಗಿರ್ಬೋದು, ಲೋಕಿ, ನನಗೆ ಏಟು ಬಿದ್ದಾಗಿಂದ ನಾನು ಕೆಲಸ ಮಾಡಿರೋದಂತೂ ನಿಜವಾಗ್ಲೂ ಕಡಿಮೆ. ಬಟ್ ನನಗೆ ಬೆನ್ನಿಗೆ ಬೀಳೋಕ್ಕೂ ಮುಂಚೆ ನಾನು, ಲೋಕಿ, ಅಮ್ಮ, ನಾವೇ ಒಬ್ಬರು ಕೆಲಸದವರು ಒಂದು 3 ಜನ ಕೂಲಿ ಆಳ್ ಥರನೂ ನಾವು ಕೆಲಸ ಮಾಡಿಬಿಟ್ಟಿದ್ದೀವಿ. ಯಾಕೆಂದರೆ ಅಷ್ಟು ಕೆಲಸ ಮಾಡಬೇಕು ಅಂದರೆ ಮತ್ತೆ ತುಂಬಾ ದುಡ್ಡು ಹೋಗಿರೋದು. ಎಷ್ಟೊಂದು ಕೆಲಸ ನಾವೇ ಮಾಡ್ಕೊಂಡಿದ್ದೀವಿ. ಸೊ ಎಲ್ಲದರಲ್ಲೂ ವಿಚಾರಿಸ್ಕೊಂಡು ಮಾಡಿ ಅಂತ ಹೇಳ್ತೀನಿ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಷನ್ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಮೀಟ್ರ್ ತರಬೇಕಾದ್ರೆ ಯೋಚನೆ ಮಾಡ್ಕೊಂಡು ತೊಗೊಳ್ಳಿ. ಯಾಕೆಂದರೆ ತುಂಬ ಎಲ್ಲದರಲ್ಲೂ ಕೇರ್ಫುಲ್ಲಾಗಿದ್ರೇ ಒಂದೊಂದು ರೂಪಾಯಿ ಉಳಿಸೋದಕ್ಕೆ ಆಗೋದು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಗೈಸ್. ಬಾಯ್, ಟೇಕ್ ಕೇರ್, ಲವ್ ಯು ಆಲ್ ಗೈಸ್.